ಇವತ್ತೆಲ್ಲ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ನಿರೀಕ್ಷೆಯ ಕಟ್ಟೆ ಒಡೆಯೋ ಸಂದರ್ಭ. ಅದೇನಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ 2025 ಪ್ರಾರಂಭದ ಮ್ಯಾಚ್ ಇವತ್ತೈತಿ. ಎಲ್ಲೈತಿ ಅಂದ್ರೆ ಸಿಟಿ ಆಫ್ ಜಾಯ್ ಕೋಲ್ಕತ್ತಾ ನಗರದ ಈಡನ್ ಗಾರ್ಡನ್ ಒಳಗೈತಿ. ಯಾರ್ಯಾರು ನಡುವ ಅಂತಂದ್ರೆ 2024 ಚಾಂಪಿಯನ್ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ಆ್ಯಂಡ್ ಕರ್ನಾಟಕದ ಅಭಿಮಾನಿಗಳ ಅಭಿಮಾನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇನಾಗ್ರಲ್ ಮ್ಯಾಚ್ ಆಡ್ತಾವು ಕೋಲ್ಕತ್ತಾದೊಳಗೆ. ಈ ಪಂದ್ಯದ ಒಂದು ವಿಶ್ಲೇಷಣೆ ಮಾಡೋಕ್ಕೋಸ್ಕರ ನಿಮ್ಮ ಮುಂದೆ ಬಂದೀವಿ. ನಮಸ್ಕಾರ, ನೀವು ನೋಡಕತ್ತೀರಿ ಕನ್ನಡದ ಹೊಸ ಸ್ಪೋರ್ಟ್ಸ್ ವೇದಿ. ಈ ಈಡನ್ ಗಾರ್ಡನ್ ಪಿಚ್ ಬಗ್ಗೆ ಹೇಳೋದಾದ್ರೆ ಜನರಲಿ ಈ ಪಿಚ್ಚು ಪೇಸರ್ಸಿಗೆ ಭಾಳ ಹೆಲ್ಪ್ ಮಾಡ್ತೈತಿ. ಸ್ಪಿನ್ಗಳಿಗೆ ಅಷ್ಟೊಂದು ಇಲ್ಲಿ ಸಪೋರ್ಟ್ ಸಿಗಂಗಿಲ್ಲ. ಸೊ ಗ್ರೌಂಡು ಅಟ್ ಎನ್ ಎವರೇಜು 75 ಮೀಟ್ರಿಂದ 78 ಮೀಟ್ರ್ ಐತಿ. ಒಂದು ಮಾರ್ಜಿನಲ್ ಗ್ರೌಂಡು, ಅಷ್ಟು ದೊಡ್ಡದು ಅಲ್ಲ, ಅಷ್ಟು ಸಣ್ಣದು ಅಲ್ಲ. ಸೊ ಹಿಂದೆ 3 ವರ್ಷ ಗೌತಮ್ ಗಂಭೀರ್ ಅವರು ಇದ್ದಾಗ ನಾರಾಯಣ್ಗೋಸ್ಕರ, ಚಕ್ರವರ್ತಿ ಅವ್ರಿಗೋಸ್ಕರ ಸ್ಪಿನ್ ಫ್ರೆಂಡ್ಲಿ ಮಾಡ್ಕೊಂಡಿದ್ರು. ಸೊ ಈಗ ಅದಿಲ್ಲ. ಸೊ ಅದು ಪೇಸ ತೊಗೋತೈತಿ. ಇನ್ನೂ ಒಂದು ವಿಶೇಷ ಏನಂತಂದ್ರೆ ಅಲ್ಲಿ ಸಮುದ್ರ ಇರೋದ್ರಿಂದ ಡ್ಯೂ ಫ್ಯಾಕ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಹೀಗಾಗಿ ಈ ಸರಿ ಅಲ್ಲಿ ಸ್ಪಿನ್ನು ಅಷ್ಟೊಂದು ವರ್ಕ್ ಆಗಲ್ಲ ಅನ್ಕೋತೀನಿ. ಆಲ್ರೆಡಿ ಅಲ್ಲಿ ಒಂದು 2-3 ದಿನದಿಂದ ಮಳಿ ಬೀಳಾಕತ್ತೈತೆ ಅಂತ. ಸೊ ಡ್ಯೂ 100% ಬಂದ ಬರ್ತೈತಿ. ಸೊ ಟಾಸ್ ಗೆದ್ದವರು ಡೆಫಿನೆಟ್ಲಿ ವಿತೌಟ್ ಎನಿ ಡೌಟ್ ಚೇಸ್ ಮಾಡಕ್ಕೆ ಹೋಗ್ತಾರೆ. ಇಲ್ಲಿ 220ರಿಂದ 225 ಮಟ್ಟ ಈಸಿಯಾಗಿ ಚೇಸ್ ಮಾಡ್ಬೋದು. ಪಾರ್ ಸ್ಕೋರ್ 220 ಅನ್ಬೋದು. ಅಫ್ಕೋರ್ಸ್ ಇಲ್ಲಿವರೆಗೂ ಅಲ್ಲಿ ಇರುವಂಥ ಒಂದು ಎವರೇಜ್ ಪಾರ್ ಸ್ಕೋರ್ 204 ಐತಿ. ಸೊ ಮಳೆ ಬಿದ್ದಿರೋದ್ರಿಂದ ವೆಟ್ ಔಟ್ಫೀಲ್ಡ್ ಇರ್ತೈತಿ, ಸ್ಪಿನ್ನರ್ಗಳಿಗೆ ಗ್ರಿಪ್ ಆಗಲ್ಲ. ಸೊ ಅದಕ್ಕೋಸ್ಕರ ಸ್ಪಿನ್ ಇಲ್ಲಿ ತೊಗೊಳಂಗಿಲ್ಲ, ಪೇಸ ಇರ್ತೈತಿ. ಸೊ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಇದು. ಸೊ ಇಲ್ಲಿ ಯಾರ ಮೇಲೆ ಒತ್ತಡ ಐತಿ, ಯಾರ ಮೇಲೆ ಒತ್ತಡ ಇಲ್ಲ ಅಂತ ಹೇಳಿದ್ರೆ, ಒಂದು ಹೋಮ್ ಕ್ರೌಡು ಆ್ಯಂಡ್ ಏನೋ ಗೆದ್ದಿರೋದ್ರಿಂದ ಅವ್ರಿಗೆ ಏನೋ ಒಂದು ಶೋಲ್ಡರ್ ಮೇಲೆ ಗೋಲ್ಡನ್ ಬ್ಯಾಚ್ ಕೊಟ್ಟಾರ KKRಗೆ. ಸೊ ಅವ್ರ ಮೇಲೆ ಪ್ರೆಷರ್ ಇರ್ತೈತಿ. RCBಗೆ ಇಲ್ಲಿ ಕಳ್ಕೊಳಕ್ಕೆ ಏನಿಲ್ಲ. ಸೊ ಇವರು ಒಂದು ಮೆಗಾ ಆಕ್ಷನ್ ನಂತರ ಒಂದು ಹೊಸ ಟೀಮ್ ಕಟ್ಕೊಂಡು ಹೋಗ್ಯಾರ. ಸೊ 4 ಸ್ಪೆಷಲಿಸ್ಟ್ ಸ್ಪೀಡ್ ಬಾಲರ್ಗಳಾದಾರೆ ನಮ್ಮ ಹತ್ರ. ಭುವನೇಶ್ವರ್ ಕುಮಾರ್, ಹ್ಯಾಸಲ್ವುಡ್, ಎಸ್ ದಯಾಲ್, ರಸಿಕ್ದಾರ್ ಸಲಾ ಮಾಡ್ತಾರೆ. ಸ್ಪಿನ್ ವಿಭಾಗದೊಳಗೆ ನಾವು ಶ್ರೇಯಸ್ ಶರ್ಮಾ ಅವ್ರನ್ನ ಇವತ್ತು ಆಡಿಸ್ಲಿಕ್ಕೆ ಅಂದ್ರೆ ಬೆಟರ್ ಅನಿಸುತ್ತೆ. ಯಾಕಂದ್ರೆ ಸ್ಪಿನ್ನು ತೊಗೊಳಂಗಿಲ್ಲ. ಸಪೋಸ್ ಟಾಸ್ ಗೆದ್ದು ನಾವು ಫಸ್ಟ್ ಫೀಲ್ಡಿಂಗ್ ಮಾಡಿದರೆ ಶ್ರೇಯಸ್ ಶರ್ಮಾ ಅವ್ರನ್ನ ಆಡಿಸಬಹುದು. ಅದರ್ವೈಸ್ ಕೃಣಾಲ್ ಪಾಂಡ್ಯ ಆ್ಯಂಡ್ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಒಂಚೂರು ಕೈ ಸ್ವಿಂಗ್ ಮಾಡಬಹುದು. ಅದರ್ವೈಸ್ 4 ಸ್ಪೆಷಲಿಸ್ಟ್ ಬಾಲರ್ಗಳದಾರ. ಸೊ ಆ ಕಡೆಗೆ ಸುನಿಲ್ ನಾರಾಯಣ್, ಚಕ್ರವರ್ತಿ ಅವರು ಇವತ್ತೇನೂ ಮಾಡೋಕ್ಕಾಗಲ್ಲ ಅನ್ಕೋತೀನಿ ನಾನು. ಯಾಕಂದರೆ ಡ್ಯೂ ಭಾಳ ಐತೆ, ಅಲ್ಲಿ ವೆಟ್ ಔಟ್ಫೀಲ್ಡ್ ಐತಿ. ಸೊ ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಐತಿ. ಬ್ಯಾಟಿಂಗ್ ದಿಗ್ಗಜ ಕೊಹ್ಲಿ ಸಾಹೇಬರು, ಸಾಲ್ಟ್ ಅವರು ಓಪನಿಂಗ್ ಬರ್ತಾರೆ. ಸೊ ಆ ಕಡೆಗೆ ಅವ್ರದ್ದು ಹೇಳ್ಕೊಳ್ಳುವಂಥ ಓಪನಿಂಗ್ ಪೇರ್ ಇಲ್ಲ. ಕ್ವಿಂಟನ್ ಡಿಕಾಕು, ನಾರಾಯಣ್ ಅವ್ರು ಬರ್ಬೋದು. ಸೊ ಅವರು ಟ್ರಸ್ಟ್ ವರ್ದಿ ಇಲ್ಲ. ಹತ್ತಿದ್ರೆ ಹಾರಿದ್ರೆ ಹಾಡ್ತೇನೆ ಹಂಗೆ ಆಡ್ತಾರೆ. ಅವ್ರದ್ದು ಸ್ಪಿನ್ ಇವ್ರದ್ದು ಪೇಸ್ ಅಂತ ಅನಲೈಸ್ ಮಾಡ್ಬೋದು. ಕಾಗದದೊಳಗೆ KKR ಸ್ಟ್ರಾಂಗ್ ಐತಿ, ಬಟ್ ಕಾಗದ ಬಂದು ಫೀಲ್ಡಲ್ಲಿ ಆಡೋಂಗಿಲ್ಲ. ಸೊ ನಮ್ಮಲ್ಲಿ ಒಂದು ಪೊಟೆನ್ಷಿಯಲ್ ಎನರ್ಜಿ ಐತಿ ಎಲ್ಲರ ಹತ್ರನೂ. ಬಿಗ್ ಹಿಟ್ ಮಾಡುವಂಥ ಹಿಟ್ರಸ್ಗಳದಾರ. ಇಲ್ಲಿವರೆಗೂ 17 ವರ್ಷದಲ್ಲಿ ನಮ್ಮದು ಒಂದು ವೀಕ್ ಪಾಯಿಂಟ್ ಏನು ಅಂತಿದ್ರು ಅಂದರೆ, ಒಂದು ಟಾಪ್ ಆರ್ಡರ್ ಮೇಲೆ ರಿಲೇಬಲ್ ಇರ್ತಾರೆ ಆ್ಯಂಡ್ ಬೌಲಿಂಗ್ ಸರಿ ಇರೋಂಗಿಲ್ಲ ಅಂತೇಳಿ. ಸೊ ನಾವು ಈ ಸರ್ತಿ ಟಾಪ್ ಆರ್ಡರ್ ಅಂತೂ ಎಕ್ಸ್ಪರ್ಟ್ ಬ್ಯಾಟ್ಸ್ಮನ್ಗಳು ಅದೇ ಅದಾರ. ಹೋದ ವರ್ಷ 190 ಸ್ಟ್ರೈಕ್ ರೇಟ್ ಒಳಗೆ ಬ್ಯಾಟಿಂಗ್ ಮಾಡಿರುವಂಥ KKRದ ಮಾಜಿ ಪ್ಲೇಯರ್ ಫಿಲ್ ಸಾಲ್ಟ್ ಇವತ್ತು ಓಪನಿಂಗ್ ಮಾಡ್ತಾರೆ ಅಲ್ಲಿ. ಆ್ಯಂಡ್ ಆ್ಯಸ್ ಯೂಶುವಲ್ ನಮ್ಮ ಕಿಂಗ್ ಕೊಹ್ಲಿ ಅದಾರ. ಹೋದ ವರ್ಷದ ಅವ್ರ ರಿಕಾರ್ಡ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಬೇಕಾಗೈತೆ, ಮಾಡ್ತೀನಿ ಅವ್ರಿಗೊಂದು ಡೆಡಿಕೇಶನ್ಗೋಸ್ಕರ. ಸೊ ಅವ್ರಿಗೊಂದು ಸಮರ್ಪಣೆಗೋಸ್ಕರ ಅವ್ರಿಗೊಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ. ಹೋದ ವರ್ಷ ಅವ್ರು ಯಾವ ರೀತಿ ಆಡಿದ್ರು, ಹೆಂಗೆ ಆಡಿದ್ರು ಅಂಥೇಳಿ. ಸೊ ನೆಕ್ಸ್ಟ್ ಮಧ್ಯಮ ಕ್ರಮಾಂಕದಲ್ಲಿ ಭಾರಿ ಬಿಗ್ ಹಿಟ್ಟರ್ ಅದಾರ ನಮ್ಮ ಹತ್ರ. ಜಿತೇಶ್ ಶರ್ಮಾ ಆಗಿರ್ಬೋದು, ಲಿವಿಂಗ್ಸ್ಟನ್ ಆಗಿರ್ಬೋದು, ಜಾಕೋಬ್ ಬೆಥಲ್, ಟೀಮ್ ಡೇವಿಡ್ ಇಬ್ಬರಲ್ಲಿ ಒಬ್ರು ಆಡ್ತಾರೆ. ಭೂವಿ ಅವರು ಬ್ಯಾಟ್ ಮಾಡ್ತಾರೆ. ಸೊ ಹೀಗಾಗಿ ಬ್ಯಾಟಿಂಗ್ ಡೆಪ್ತೂ ಐತಿ. ಸ್ಪೆಷಲಿಸ್ಟ್ ಬೌಲರ್ಗಳು ಅದಾರ, ಸ್ವಿಂಗ್ ಮಾಸ್ಟರ್ಗಳು ಇಬ್ಬರು. ಹೆಸಲ್ವುಡ್ ಆಗಿರ್ಬೋದು, ಭುವನೇಶ್ವರ್ ಕುಮಾರ್ ಆಗಿರ್ಬೋದು. ಡೆತ್ ಓವರ್ನಾಗೂ ಭಾಳ ವೇರಿಯೇಷನ್ ಇಟ್ಕೊಂಡು ಮಾಡ್ತಾರೆ. ಎಸ್ ದಯಾಳ್ ಅವರು ಸ್ಪೆಷಲ್ ಹೊಸ ಬಾಲ್ನಾಗ ಸ್ಲೋ ಡೆಲಿವರಿ ಮಾಡೋಕ್ಕೆ ಭಾಳ ಸ್ಪೆಷಲಿಸ್ಟ್ ಅವರು. ಸೊ ಹೀಗಾಗಿ ನಮ್ಮ ಕಡೆಗೆ ವೇಟೇಜ್ ಭಾಳ ಐತಿ. ಕಾಗದದಲ್ಲಿ ಅವ್ರು ಸ್ಟ್ರಾಂಗ್ ಇರ್ಬೋದು. ಅವ್ರ ಹೋಮ್ ಗ್ರೌಂಡ್ ಅಂತ ಅವ್ರಿಗೊಂದು ಅಡ್ವಾನ್ಸ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಆ ಕ್ರೌಡಲ್ಲಿ ಆಡೋದು ಅವ್ರಿಗೆ ಪ್ರೆಷರ್ ಅನ್ಕೊತೀನಿ. ನಮಗೇನು ಕಳ್ಕೊಳಕ್ಕೇನು ಲಾಸ್ ಇಲ್ಲ. ಯಾಕಂದ್ರೆ ಅವ್ರಿಗೊಂದು ಎಕ್ಸ್ಟ್ರಾ ಬ್ಯಾಚ್ ಕೊಟ್ಟಿದ್ದಾರಲ್ಲ, ಅದು ಒಂದು ಎಕ್ಸ್ಟ್ರಾ ಪ್ರೆಷರ್ ಅವ್ರ ಮೇಲೆ ಇರುತ್ತೆ ಅನ್ಕೋತೀನಿ ನಾನು. ನಾವು ಗೆಲ್ಲಲೇಬೇಕು, ನಾವು ಒಳ್ಳೆ ರೀತಿಯಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಎಕ್ಸ್ಟ್ರಾ ಪ್ರೆಷರ್ ಅವ್ರ ಹತ್ರ ಇರ್ತಾ. ಸೊ ಅದೇ ನಾನೊಂದು ಹಳೆಯ ಗಾದೆ ಮಾತು ಹೇಳ್ತಿರ್ತೀನಲ್ಲ, ಅವರು ಆನೆ ಕಬ್ಬು ಮ್ಯಾಕೆ ಹೋಗ್ತಾರೆ, ನಾವು ಸುಮ್ಮನೆ ಇರಿಬ್ಯಾಗಿ ಸಕ್ರೆ ಮಗ್ಕೊಂಡು ಹೊರಗೆ ಬಂದುಬಿಡ್ಬೇಕಾಕತಿ. ಸೊ ಫಸ್ಟ್ ಟಾಸ್ ಗೆದ್ದವರು ಫಸ್ಟ್ ಫೀಲ್ಡಿಂಗ್ ಮಾಡ್ಕೊತಾರೆ. ಸೊ ಫೀಲ್ಡಿಂಗ್ ಮಾಡ್ಕೊಂಡ್ರೆ ಒಂದು ಬೆನಿಫಿಟ್ ಆಫ್ ಸಿಗ್ತೈತಿ, ಇವ್ರಿಗೆ ಬೆನಿಫಿಟ್ ಸಿಗ್ತೈತಿ ಅಲ್ಲಿ. ಯಾಕಂತಂದರೆ ಡ್ಯೂ ಫ್ಯಾಕ್ಟ್ರ್ ಐತಿ. ಡ್ಯೂ ಫ್ಯಾಕ್ಟ್ರ್ ಇರೋದ್ರಿಂದ ಈಸಿಲಿ ಇವರು ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಡಿಪೆಂಡ್ ಮಾಡ್ಕೋಬೇಕಂದ್ರೆ ಕನಿಷ್ಠ 240, 250 ರನ್ ಹೊಡಿಬೇಕಾಗತಿ. ಸೊ ಅಷ್ಟು ಕಷ್ಟ. ಸೊ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಬಾಲ್ ಸ್ವಿಂಗಿಂಗ್ ಹಾಕಿರ್ತೈತಿ, ತುಂಬ ಕಷ್ಟ ಆಗುತ್ತೆ ಅಷ್ಟು ಹೊಡೆಯೋದು. ಸೊ ಅದಕ್ಕೆ ಟಾಸ್ ಗೆದ್ದವರು ಸುಮ್ಮನೆ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡು ಈಸಿಯಾಗಿ ಚೇಸ್ ಮಾಡ್ಬೋದು. ನೋಡೋಣ ಏನಾಗುತ್ತಂತ. ಬಟ್ ನಮಗೆ ತುಂಬ ವಿಶ್ವಾಸ ಐತಿ ನಮ್ಮ RCB ಗೆದ್ಕೊಂಡು ಬರ್ತಾರೆ ಅಂಥೇಳಿ. RCBಗೆ ಎಲ್ಲರೂ ಬೆಂಬಲ ಇರಲಿ. ಜೈ RCB.